ನಿನ್ ಕಾರ್ ಡ್ಯಾಮೇಜ್ಗೆ ಎಷ್ಟಾಗುತ್ತೆ ಅಂತ ಹೇಳು, ನಾನ್ ಪೇ ಮಾಡ್ತೀನಿ. ನನಗ್ ಬೇಕಾಗಿರೋದು ದುಡ್ಡಲ್ಲ. ಸ್ವಲ್ಪ ಹೊತ್ತಿನ ಹಿಂದೆ ತುಂಬಾ ಮಾತಾಡಿದ್ರಿ ಅಲ್ವಾ, ಈಗ ತೋರಿಸ್ತೀನಿ ನಾನ್ ಏನು ಅಂತ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರೇ ನೋಡ್ಕೋತಾರೆ. ಬೇಡ ಪ್ಲೀಸ್. ಅಯ್ಯೋ ಬೇಡ ಪ್ಲೀಸ್, ನನ್ ಮಾತ್ ಕೇಳಿಸ್ಕೊ. ಹಲೋ ಪೊಲೀಸ್ ಸ್ಟೇಷನ್. ಇಲ್ಲಿ ನಕ್ಷತ್ರ ಯಾರು? ನಾನೇ ಎಸ್ ಐ ಅವ್ರೆ. ನನ್ ಕಾರಿಗೆ ಗುದ್ದಿದ್ದು ಇವ್ರೆ. ಕಾರು ತುಂಬಾನೇ ಡ್ಯಾಮೇಜ್ ಆಗಿದೆ. ಸರ್, ಕಾರ್ ಬ್ರೇಕ್ ಫೇಲ್ ಆಗಿದೆ ಸರ್. ಸುಳ್ಳು. ಅವಳು ಬೇಕು ಅಂತಾನೆ ನನ್ ಕಾರಿಗೆ ಗುದ್ದಿದ್ದಾಳೆ. ನಿಜ ಹೇಳ್ಬೇಕು ಅಂದ್ರೆ ನನ್ನನ್ ಗುದ್ದಬೇಕು ಅಂತ ಟ್ರೈ ಮಾಡಿದ್ಲು, ಮಿಸ್ ಆಗಿ ಕಾರಿಗೆ ಗುದ್ದಿದ್ಲು. ಓ, ಅಟೆಂಪ್ಟ್ ಟು ಮರ್ಡರಾ? ಇಲ್ಲ ಸರ್, ನಿಜವಾಗ್ಲೂ ಬ್ರೇಕ್ ಫೇಲ್ ಆಗಿದೆ. ಗುದ್ದಿದ್ ನೀನು, ಡ್ಯಾಮೇಜ್ ಆಗಿರೋದು ಇಲ್ಲಿ. ಸೊ ಕೇಸ್ ಫೈಲ್ ಮಾಡ್ಲೇಬೇಕು, ನೀನ್ ಸ್ಟೇಷನಿಗೆ ಬರಲೇಬೇಕು. ಸ್ಟೇಷನ್ಗ? ಬೇಡ ಸರ್, ನಮ್ಮ ಅಣ್ಣಂಗೆ ಈ ವಿಷಯ ಗೊತ್ತಾದ್ರೆ ಪ್ರಾಣ ತೆಗಿತಾನೆ. ನನ್ನಿಂದ ನನ್ನ ಅಣ್ಣನ್ಗೆ ಅವಮಾನ ಆಗೋ ಪರಿಸ್ಥಿತಿ ಬರಬಾರ್ದು. ಬ್ರದರ್ ಸೆಂಟಿಮೆಂಟಾ? ಅವಳು ಹಾಗೆ ಹೇಳ್ತಾಳೆ. ಕಾರು ಗುದ್ದಿದ್ದಕ್ಕೆ ಸರಿ ಹೋಯ್ತು, ಅದೇ ನನಗ್ ಗುದ್ದಿದ್ರೆ ನನ್ ಪ್ರಾಣ ಹೋಗಿದ್ರೆ? ಕರೆಕ್ಟೇ ಅಲ್ವಾ? ಎಸ್ ಐ ಸರ್, ನನ್ನನ್ನ ಗುದ್ದಿ ಸಾಯಿಸೋಕ್ ನೋಡಿದ್ಲು ಅಂತ ನಾನು ಕಂಪ್ಲೇಂಟ್ ಕೊಡ್ತಿದ್ದೀನಿ. ಅವಳನ್ನ ಅರೆಸ್ಟ್ ಮಾಡಿ. ಕಾಂಪ್ರಮೈಸ್ ಆಗ್ಬೋದಲ್ವಾ? ಇವಳ ಜೊತೆ ನಾನ್ ಕಾಂಪ್ರಮೈಸ್ ಆಗೋದಾ? ಅರೆಸ್ಟ್ ಮಾಡ್ತೀರಾ ಇಲ್ವಾ? ಸೊ ಅವ್ರು ಸ್ಟ್ರಾಂಗ್ ಆಗಿದ್ದಾರೆ, ಅರೆಸ್ಟ್ ಮಾಡ್ಲೇಬೇಕು. ನೀನ್ ಸ್ಟೇಷನಿಗೆ ಬರಲೇಬೇಕು. ನಕ್ಷತ್ರ ಪ್ಲೀಸ್, ನಿನಗೆ ಕೋಪ ಇದ್ರೆ ನನ್ ಮೇಲ್ ತೋರ್ಸು. ನಿನ್ ಕಾರ್ಗ ಡ್ಯಾಮೇಜ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ. ನನ್ನ ಅರೆಸ್ಟ್ ಮಾಡಿಸಿದ್ರೆ ನಮ್ಮ ಅಣ್ಣ ತಡ್ಕೊಳ್ಳಲ್ಲ. ನಿನ್ನ ಬಗ್ಗೆ, ನಿಮ್ಮಣ್ಣನ ಬಗ್ಗೆ ನನಗ್ಯಾಕೆ? ಎಸ್ ಐ ಸರ್, ಅರೆಸ್ಟ್ ಮಾಡ್ತೀರಾ ಇಲ್ವಾ? ಕಾಂಪ್ರಮೈಸ್ ಆಗಲ್ಲ ಅಂದಮೇಲೆ ನಾವು ಅರೆಸ್ಟ್ ಮಾಡ್ತೀವಿ. ಕಾನ್ಸ್ಟೇಬಲ್ಸ್ ಕರ್ಕೊಂಡೋಗೆ. ನಕ್ಷತ್ರ ಪ್ಲೀಸ್. ಎಸ್ ಐ ಅವರೇ ಪ್ಲೀಸ್. ಎಸ್ ಐ ಸರ್, ಕಾರ್ ಡ್ರೈವ್ ಮಾಡಿದ್ದು ನಾನು, ಅವಳಲ್ಲ. ಭುವಿ, ಏನ್ ಹೇಳ್ತಿದ್ಯಾ? ನೀನ್ ಸುಮ್ನಿರು. ಕಾರ್ ಡ್ರೈವ್ ಮಾಡಿದ್ದು ನಾನು. ಅದೇನೆ ಅವಳು ಡ್ರೈವ್ ಮಾಡಿದ್ದು ಅಂತಿದ್ದಾಳೆ. ನಾನು ಅವಳನ್ನ ಟಾರ್ಗೆಟ್ ಮಾಡ್ತಿದ್ರೆ ಇವಳು ಇವಳಾಗೆ ಬಂದು ನಮ್ ಬಲೆಗ್ ಬೀಳ್ತಿದ್ದಾಳೆ. ಅವಳನ್ನ ಅರೆಸ್ಟ್ ಮಾಡಿಸಿ ಬರೀ ಹೆದರ್ಸೋಣ ಅನ್ಕೊಂಡೆ. ಇವಳು ನಮ್ಮಮ್ಮಂಗೆ ಅವಮಾನ ಮಾಡಿದಾಳೆ. ಇವಳಿಗೆ ಸ್ಟೇಷನ್ನಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಎಸ್ ಐ ಸಾರು, ಕಾರ್ ಡ್ರೈವ್ ಮಾಡಿದ್ದು ನಾನು, ನನ್ನ ಅರೆಸ್ಟ್ ಮಾಡಿ. ನೀನೇ ಅಂತ ಒಪ್ಕೊಂಡ್ಮೇಲೆ ನೀನು ಬೇಡ ಅಂದ್ರೂ ಅರೆಸ್ಟ್ ಮಾಡ್ತೀವಿ. ಎಸ್ ಐ ಸರ್, ಅದು ಪೂರ್ಣಿ, ನೀನ್ ಅರೆಸ್ಟ್ ಆದ್ರೆ ಆಂಟಿ, ನಿಮ್ಮಣ್ಣ ಎಲ್ಲರೂ ಬೇಜಾರ್ ಮಾಡ್ಕೋತಾರೆ. ನನ್ನ ಅರೆಸ್ಟ್ ಮಾಡಿದ್ರೆ ನನಗೋಸ್ಕರ ಬೇಜಾರ್ ಮಾಡ್ಕೊಳ್ಳೋಕೆ ಯಾರೂ ಇಲ್ಲ. ನೀನು ಡ್ರೈವ್ ಮಾಡಿದ ವಿಷಯನ ಇಲ್ಲಿಗೆ ಮರ್ತು ಹೋಗು. ಈ ವಿಷಯನ ಇನ್ಯಾರಿಗೂ ಹೇಳ್ಬೇಡ, ನಿಮ್ಮ ಮನೆಯವ್ರಿಗೂ ಕೂಡ ಹೇಳಲ್ಲ ಅಂತ ನನಗೆ ಮಾತು ಕೊಡು. ಕಾನ್ಸ್ಟೇಬಲ್ ಕರ್ಕೊಂಡೋಗಿ. ಭುವಿ, ಭುವಿ, ಭುವಿ.
ಎಲ್ಲ ನಾನೇ ಮಾತಾಡ್ಬೇಕಾ? ನೀವೇನು ಮಾತಾಡಲ್ವಾ? ನಿನ್ ಕುತ್ತಿಗೆ ತಾಳಿ ಕಟ್ಟದ್ಮೇಲೆ ನಾನು ಎಲ್ಲಿ ಮಾತಾಡೋದಕ್ಕೆ ಬಿಟ್ಟಿದ್ಯಾ? ಯಾರು ಮಾತಾಡಕ್ ಬಿಟ್ಟಿದ್ದಾರೆ? ಎಲ್ಲ ನೀವೇ ಮಾತಾಡ್ತೀರಾ ಅಲ್ವಾ? ಇಲ್ಲಿ ಮಾತಾಡಿದ್ದು ಸಾಕಾಗ್ದೆ ಶಾರದಾ ಮನೆಗೆ ಬಂದು ಅಲ್ಲಿ ಎಲ್ಲ ನೀನೇ ಮಾತಾಡ್ದೆ ಅಲ್ವಾ? ಮತ್ತೆ ಮಾತಾಡ್ದೆ ಹೇಗಿರ್ಲಿ? ಹೆಂಡತಿ ಅಂತ ನಾನಿದ್ದಾಗ ನಿಮಗೆ ಇಷ್ಟ ಬಂದಂಗೆ ನೀವು ಅವ್ರ ಮನೆಗೆ ಹೋಗ್ತಿದ್ರೆ ನಾನ್ ನೋಡ್ಕೊಂಡು ಸುಮ್ನಿರ್ಬೇಕಾ? ಈಗ್ಲೇ ನಿಮ್ಮನ್ ಬಲೆಗ್ ಹಾಕೊಂಡು ಕದ್ದು ಮುಚ್ಚಿ ಅವಳ ಮನೆಗ್ ಕರ್ಸ್ಕೊಂಡಿದ್ದಾಳೆ ಆ ಶಾರದಾ. ಬಿಟ್ಬಿಡ್ತೀನಾ? ಮೀರಾ, ನಿಜವಾಗ್ಲೂ ಶಾರದಾನ ಬಲೆಗೆ ಬೆಳೆಸ್ಕೋಬೇಕು ಅಂತಿದ್ರೆ ಇವತ್ತು ನಾನ್ ನಿನ್ ಜೀವನದಲ್ಲಿ ಇರ್ತಾನೆ ಇರ್ಲಿಲ್ಲ. ನಿನಗೋಸ್ಕರ ಶಾರದಾನ ಬಲವಂತವಾಗಿ ದೂರ ಮಾಡ್ಕೊಂಡೆ ನಾನು. ಎಷ್ಟು ನೋವು ಕೊಟ್ಟೆ, ಎಲ್ಲನೂ ಎದುರಿಸಿ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ಗಗನ್ನ ಒಳ್ಳೆ ಸ್ಥಾನಕ್ಕೆ ಏರಿಸಿದಾಳೆ. ಅವಳ ಬದುಕನ್ನ ಅವಳು ಹೇಗೋ ನಡೆಸ್ತಾ ಇದ್ದಾಳೆ. ನಾನ್ ಶಾರದಾ ಮನೆಗೆ ಹೋದೆ ಅಂತ ನೀನು ನಿಮ್ಮತ್ಗೆ ಎಷ್ಟು ಗಲಾಟೆ ಮಾಡಿದ್ರಿ. ಆದ್ರೆ ನಾನ್ ನಿನ್ನ ಮದ್ವೆ ಆದಾಗ ಪಾಪ ಶಾರದಾ ಮಕ್ಕಳ ಜೊತೆ ನನ್ ಮುಂದೆ ಬಂದು ಯಾಕೆ ನನ್ನ ಬಿಟ್ಟು ಹೋದ್ರಿ ಅಂತ ನೋವು ಪಡ್ತಾ ಇದ್ರೆ ನನ್ನ ನಾನೇ ಕಳ್ಕೊಂಡೆ. ಹೆಂಡತಿ ಮಕ್ಕಳನ್ನ ದೂರ ಮಾಡ್ಕೊಂಡೆ. ಅವತ್ತು ಮನೆ ಹತ್ರ ಬಂದು ನೋವುಪಟ್ಟ ಶಾರದಾ ಹೊರಗಡೆ ಇದ್ದು ಹಾಗೆ ಹೊರಟೋದ್ಲು. ಅವಳು ನಿನ್ನ ಹಾಗೇನೆ ಬೀದಿಲಿ ಎಲ್ರನ್ನು ಸೇರಿಸಿ ಗಲಾಟೆ ಮಾಡಿದ್ರೆ ನೀನು ನಿನ್ನತ್ಗೆ ಏನ್ ಮಾಡ್ತಿದ್ರಿ? ಶಾರದಾಗೆ ಉತ್ತರ ಕೊಡಕ್ಕಾಗ್ತಿತ್ತಾ? ಅವತ್ತು ಅವಳು ಹಾಗೆ ಮಾಡದೇ ಇದ್ದಿದ್ದಕ್ಕೆ ನೀನು ನಿನ್ನತ್ಗೆ ಹೀಗ್ ಮಾಡ್ತಾ ಇದ್ದೀರಾ? ಹಾಗೆಲ್ಲ ಆಗ್ಬೇಕಾದ್ರೆ ನನ್ನ ಅದಕ್ಕೆ ಸುಮ್ನೆ ಇರ್ತಿದ್ರಾ? ಅವರು ನನ್ನ ಹಾಗೆ ದಡ್ಡಿ ಅಲ್ಲ. ನಾನ್ ನೋವು ಪಡ್ಬಾರ್ದು ಅಂತ ನನ್ ಬಗ್ಗೆ ಯೋಚನೆ ಮಾಡಿ ಆ ಮನೆಗ್ ಬಂದಿದ್ರು ಅಷ್ಟೇ. ಅಷ್ಟೆಲ್ಲ ಆಗಿದ್ರು ಕೂಡ ಈ ವಿಷಯನ ನಮ್ಮ ಅಣ್ಣನಿಗೆ ಹೇಳಿಲ್ಲ ಗೊತ್ತಾ? ಅದು ನನ್ನ ಅದಕ್ಕೆ ಒಳ್ಳೆ ಮನ್ಸು. ಹೇಳಿದ್ರೆ ಏನ್ ಮಾಡ್ತಾರೆ? ಸಾಯಿಸ್ತಾರಾ? ಈ ತರ ಬದುಕೋದಿಕ್ಕಿಂತ ಸಾಯೋದೆ ಒಳ್ಳೇದು. ಯಾಕ್ರೆ ಹೀಗೆ ಹೇಳ್ತಿದ್ದೀರಾ? ತಪ್ಪು ಅಲ್ವಾ? ನಾನು ಹೇಳ್ತಿರೋದು ತಪ್ಪು ಅನಿಸ್ತಿದೆ ಅಲ್ವಾ? ನೀನ್ ಹೇಳ್ತಿರೋದು ತಪ್ಪು ಅಂತ ಅನಿಸ್ತಿಲ್ವಾ? ನಾನು ಅದಕ್ಕೆ ಹೇಳಿದ್ದು ತಪ್ಪಾ? ಓಹೋ, ನೀನು ಶಾರದಾ ಮನೆಗೆ ಬಂದಿದ್ದು ತಪ್ಪು ಅಂತ ಹೇಳಲಿಲ್ಲ, ನಾನು ಅಲ್ಲಿಗೆ ಹೋಗಿದ್ದು ತಪ್ಪು ಅಂತ ಹೇಳಿಲ್ಲ ನಿಮ್ಮ ಅತ್ಗೆ. ಅಲ್ಲಿಗೆ ನಾನು ಯಾಕೆ ಹೋದೆ ಗೊತ್ತಾ? ಗಗನ್ಗೆ ಪ್ರಾಣ ಕಟಕ ಇದೆ, ಹೋಮ ಮಾಡಬೇಕು ಅಂತ ಹೇಳಿದಾಗ ನನ್ನ ಜೊತೆ ನೀನು ಬರ್ತೀನಿ ಎಂದೆ. ಇಬ್ರು ಹೊರಡುವಾಗ ಇಂದು ನೋಡೋಕೆ ಹುಡುಗನ ಕಡೆಯವ್ರು ಬಂದ್ರು. ಬಿಟ್ಟು ಹೋದ್ರೆ ಚೆನ್ನಾಗಿರಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಆಮೇಲೆ ಹೋದಾಗ ಅಲ್ಲಿ ಹೋಮ ನಿಂತೋಗಿತ್ತು. ನಾನು ಯಾಕೆ ಬರಲಿಲ್ಲ ಅಂತ ಹೇಳೋದಿಕ್ಕೆ ಶಾರದಾ ಮನೆಗೆ ಹೋದೆ. ಹೋಮದ ವಿಷಯ ನಿನಗೆ ಗೊತ್ತಿದ್ರು ಕೂಡ ನೀನು ನಿನ್ನ ಅತ್ತಿಗೆ ಒಟ್ಟಿಗೆ ಸೇರಿ ಅಲ್ಲಿಗೆ ಬಂದು ಪಾಪ ಶಾರದಾಗೆ ಎಂತೆಂತ ಮಾತಾಡಿದ್ರಿ, ಎಷ್ಟು ಅವಮಾನಿಸಿದ್ರಿ. ಅವಳು ಎಷ್ಟು ನೋವು ಪಟ್ಲೋ. ಏನು ಅಲ್ಲಿ ಅವಳು ನೋವು ಪಡ್ತಾ ಇದ್ದಾಳೆ ಅಂತ ನೀನು ನೋವು ಪಡ್ತಾ ಇದೀಯಾ? ಹೋಮಕ್ ಬರ್ತೀನಿ ಅಂತ ಹೇಳಿ ಬರ್ಲಿಲ್ಲ ಅನ್ನೋ ವಿಷಯನ ಫೋನಲ್ಲಿ ಹೇಳ್ಬೋದಿತ್ತು ಅಲ್ವಾ? ಅವಳು ಮನೆಗೆ ಹೋಗಿ ಹೇಳೋ ಅಂತ ಅವಶ್ಯಕತೆ ಇರ್ಲಿಲ್ಲ ಅಲ್ವಾ? ಹೌದು ಅಲ್ವಾ? ಫೋನ್ ಮಾಡಿ ಹೇಳ್ಬೋದಿತ್ತು ಅಲ್ವಾ? ಮನೆಗೆ ಯಾಕೆ ಹೋದ್ರಿ? ಅಷ್ಟಕ್ಕೂ ಅವಳ ಜೊತೆ ನಿಮ್ಗೇನ್ ಕೆಲ್ಸ? ಯಾಕೆ ಹೋದ್ರಿ ನೀವು? ನಮ್ಮನೆ ಬಿಟ್ಟು ಅವಳ ಜೊತೆ ತಿರ್ಗೋ ಅವಶ್ಯಕತೆ ಏನಿದೆ?
ಇದೆ 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 ಅವಶ್ಯಕತೆ ಇದೆ. ಯಾಕೆ ಅಂದ್ರೆ ನಾನು ಆ ಮನೆಯಿಂದ ಈ ಮನೆಗೆ ಬಂದಿರೋದು. ಮೀರಾ, ನಿನ್ನ ಮದುವೆ ಆಗ್ಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ, ಅಂತ ಆಸೆನೂ ಇಟ್ಕೊಂಡಿರ್ಲಿಲ್ಲ. ಅಂದ್ರೆ ನನ್ನನ್ನ ಇಷ್ಟ ಇಲ್ದೇನೆ ಮದ್ವೆ ಆದ್ರ? ನಿನ್ನನ್ನು ಯಾಕೆ ಮದುವೆ ಆದೆ, ಅವ್ರನ್ನ ಯಾಕೆ ದೂರ ಮಾಡ್ಕೊಂಡೆ, ಆ ವಿಷಯ ಎಲ್ಲ ನಿನ್ನತ್ತಿಗೆಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಕೇಳೋ ಎಲ್ಲ ಪ್ರಶ್ನೆಗೂ ಉತ್ತರ ನಿನ್ನತ್ತಿಗೆ ಹತ್ರ ಇದೆ. ಕೇಳು, ನಿನಗೆ ಪೂರ್ತಿ ಹೇಳ್ತಾರೆ. ಏನತ್ತಿಗೆ ಅವ್ರು ಹಾಗೆ ಹೇಳ್ತಿದ್ದಾರೆ? ಎಲ್ಲ ನಿಮಗ್ ಗೊತ್ತಿತ್ತಾ? ಗೊತ್ತಿದ್ರು ನನ್ ಮದ್ವೆ ಮಾಡ್ಸಿದ್ರಾ? ಹಾಗೆ ಯಾಕೆ ಮಾಡ್ತೀರಾ? ನನ್ ಬಗ್ಗೆ ಯೋಚನೆ ಮಾಡ್ಲಿಲ್ವಾ? ಅಂದ್ರೆ ನನಗ್ ಮೋಸ ಮಾಡಿದ್ದು ಅವರಲ್ಲ, ನೀವು. ಹಾಗಿದ್ರೆ ಇರಿ, ಈ ವಿಷಯನ ನಾನು ಈಗಲೇ ಅಣ್ಣನ್ಗೆ ಹೇಳ್ತೀನಿ. ನಿಂತ್ಕೋ. ಈ ಅಮಾಯಕತೆನೆ ನಿನಗೆ ಏನು ಹೇಳ್ದಿರೋ ಹಾಗೆ ಮಾಡ್ಬಿಡ್ತು. ನೀನು ಕೆಪಿನ ಪ್ರೀತಿ ಮಾಡ್ತಿದ್ಯಾ ಅಂತ ಗೊತ್ತಾದ್ಮೇಲೆ ಅವನನ್ನ ಮದುವೆ ಆಗಿಲ್ಲ ಅಂದ್ರೆ ನೀನೇನಾಗೋಗ್ತೀಯೋ? ಕೆಪಿಯಿಂದ ದೂರ ಆಗಿ ನೀನೇನಾದ್ರೂ ಮಾಡ್ಕೊಂಡ್ರೆ ನಿನ್ನ ಅಣ್ಣ ಏನಾಗೋಗ್ತಾರೋ ಅಂತ ನಿಮ್ಮಿಬ್ಬರ ಬಗ್ಗೆ ಯೋಚನೆ ಮಾಡಿದ್ನೆ ಹೊರತು ಕೆಪಿ ಜೀವನ ಏನಾಗಬಹುದು ಅಂತ ಆಗ ನಾನು ಯೋಚನೆ ಮಾಡದೆ ಹೋದೆ. ಕೆಪಿ ಜೊತೆ ಅವತ್ತು ನಿನ್ನ ಮದುವೆ ಆಗಿರ್ಲಿಲ್ಲ ಅಂದ್ರೆ ನೀನೇನಾಗ್ತಿದ್ದೆ ಮೀರಾ? ಹೇಳು. ಅವ್ರ ಜೊತೆ ಮದ್ವೆ ಆಗಿಲ್ಲ ಅಂದ್ರೆ ನಾನ್ ಸತ್ತು ಹೋಗೋಣ ಅಂತ ಅನ್ಕೊಂಡಿದ್ದೆ. ನೋಡಿದ್ಯಾ? ಅದಕ್ಕೆ ನಾನು ಹಿಂಗೇನು ಹೇಳಿಲ್ಲಮ್ಮ. ನಾನೇನು ಯೋಚನೆ ಮಾಡಲಿಲ್ಲ. ನಿಮ್ಮಿಬ್ಬರನ್ನು ಒಂದು ಮಾಡಬೇಕು ಅಂತ ನಾನು ಅನ್ಕೊಂಡೆ, ಮಾಡಿದೆ. ನೀವೆಷ್ಟು ಒಳ್ಳೆಯವರು ಅತ್ತಿಗೆ. ನನ್ನ ಬಗ್ಗೆ ಅಷ್ಟು ಯೋಚನೆ ಮಾಡಿ ನಮ್ಮ ಮದ್ವೆ ಮಾಡಿಸಿದ್ರೆ ಅವ್ರು ನೋಡಿ ಹೇಗ್ ಮಾತಾಡ್ತಿದ್ದಾರೆ. ನಾನು ಒಳ್ಳೇದು ಮಾಡಿದೆ ಅಂತ ನಿನ್ಗೆ ಅರ್ಥ ಆದ್ರೆ ಸಾಕು ಮೀರಾ. ಬೇರೆಯವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ನನಗೆ ಪರವಾಗಿಲ್ಲ. ಈಗ ಅರ್ಥ ಆಯ್ತು ಅತ್ತಿಗೆ, ನೀವ್ ನನ್ ಬಂಗಾರದಂತ ಅತ್ತಿಗೆ. ಅಣ್ಣ ಅಣ್ಣ ಪೂರ್ಣಿ, ಏನಾಯ್ತಮ್ಮ? ಅಣ್ಣ, ಪೊಲೀಸ್ ಭುವಿನ ಅರೆಸ್ಟ್ ಮಾಡಿದ್ರು ಅಣ್ಣ. ಅವಳನ್ನ ಅರೆಸ್ಟ್ ಮಾಡೋದು ಅಂದ್ರೆ ಏನಮ್ಮ? ನಿಜವಾಗ್ಲೂ ಅರೆಸ್ಟ್ ಮಾಡಿದ್ರು ಅಮ್ಮ. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಕಾರಣ ಇಲ್ದೇನೆ ಅರೆಸ್ಟ್ ಮಾಡಲ್ಲ ಅಲ್ವಾ? ಯಾಕೆ ಅರೆಸ್ಟ್ ಮಾಡಿದ್ರು? ಅದೇನಂದ್ರೆ ನೀನು ಡ್ರೈವ್ ಮಾಡಿದ ವಿಷಯನ ಇಲ್ಲಿಗೆ ಮರ್ತು ಹೋಗು. ಈ ವಿಷಯನ ಇನ್ಯಾರಿಗೂ ಹೇಳ್ಬೇಡ, ನಿಮ್ಮ ಮನೆಯವ್ರಿಗೂ ಕೂಡ ಹೇಳಲ್ಲ ಅಂತ ನನಗೆ ಮಾತು ಕೊಡು. ನಾನೇ ಕಾರ್ ಡ್ರೈವ್ ಮಾಡ್ತೀನಿ ಅಂತ ಹೋಗಿ ಆ ನಕ್ಷತ್ರ ಕಾರ್ನ ಗುದ್ಬಿಟ್ಲು. ನಕ್ಷತ್ರಗೆ ಸಾರಿ ಹೇಳಿದ್ರು ಕೇಳ್ದೆ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ಲು ಅಣ್ಣ. ಆ ತಕ್ಕಾಗಿ ಡ್ರೈವಿಂಗ್ ಲೈಸೆನ್ಸ್ ಇಲ್ವಾ? ಇಲ್ಲ ಅಣ್ಣ. ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಇಲ್ದೆ ಡ್ರೈವ್ ಮಾಡಿ ದಾರಿಲಿ ಹೋಗೋರ್ನ ಗುದ್ದಿದ್ರೆ ಅರೆಸ್ಟ್ ಮಾಡಲ್ವಾ? ಲೈಸೆನ್ಸ್ ಇಲ್ವಾ ಅಥವಾ ಡ್ರೈವಿಂಗ್ಗೆ ಬರಲ್ವಾ?
ಚೆನ್ನಾಗಿ ಡ್ರೈವ್ ಮಾಡ್ತಾಳಣ್ಣ. ಆದ್ರೆ ಸಡನ್ ಆಗಿ ಹೋಗಿ ಕಾರ್ಗೆ ಗುದ್ದಿದ್ಲು. ಅವ್ರ ಪ್ರಾಪರ್ಟಿಗೆ ಡ್ಯಾಮೇಜ್ ಆಗಿರೋದಕ್ಕೆ ಅವ್ರ ಕೇಸ್ ಹಾಕಿರೋದು ತಪ್ಪೇನಲ್ಲ. ಪೊಲೀಸರು ಅರೆಸ್ಟ್ ಮಾಡಿರೋದು ತಪ್ಪಲ್ಲ. ಅದಕ್ಕೆ ನೀನ್ ಯಾಕೆ ಹೇಳ್ತಾ ಇದ್ಯಾ? ಅಣ್ಣ ಪ್ಲೀಸ್ ಅಣ್ಣ, ಭುವಿನ ಬಿಡಿಸಿ ಹೊರಗೆ ಕರ್ಕೊಂಬ ಅಣ್ಣ ಪ್ಲೀಸ್. ನನಗೆ ಬೇರೆ ಕೆಲಸ ಇಲ್ವಾ? ಯಾಕೋ ಆ ಥರ ಹೇಳ್ತೀಯಾ? ಆ ಹುಡುಗಿಗೆ ಮೊದ್ಲೇ ಯಾರೂ ಇಲ್ಲ. ಗೊತ್ತಿರೋರು ನಾವು ಹೋಗಿಲ್ಲ ಅಂದ್ರೆ ಹೇಗೋ? ನಮ್ಗೆ ಯಾಕಮ್ಮ ಈ ಗಲಾಟೆ ಇಲ್ಲ? ಈಗ ಅವಳು ಕಷ್ಟದಲ್ಲಿದ್ದಾಳೆ ಅಂದ್ರೆ ಮುಂದೆ ಹೋಗಿ ನಾವು ಸಹಾಯ ಮಾಡ್ಬೇಕು. ನಮ್ಮ ಮನೆಯಲ್ಲಿರೋ ಹುಡುಗಿಗೆ ಕಷ್ಟ ಬಂದ್ರೆ ನಮ್ಗೆ ಯಾಕೆ ಅಂತ ಹೇಗೆ ಹೇಳ್ತೀಯ? ಹಾಗಂತ ದಾರಿಲ್ ಹೋಗೋ ಎಲ್ರ ಸಮಸ್ಯೆಗಳನ್ನ ನಮ್ ತಲೆಗೆ ಹಾಕೊಳಕ್ಕಾಗುತ್ತಾ ಅಮ್ಮ? ಆ ಹುಡುಗಿ ದಾರಿಯಲ್ಲಿ ಹೋಗೋಳಲ್ಲ, ನಮ್ಮ ಮನೇಲಿದ್ದಾಳೆ. ನಿನ್ ತಂಗಿಗೆ ಡ್ಯಾನ್ಸ್ ಕಲಿಸ್ತಿದ್ದಾಳೆ. ನಮ್ಮ ಮನೇಲಿದ್ದಾಳೆ ಅಂದ್ರೆ ಅವಳು ನಮ್ಮ ಅತಿಥಿ ಕಣೋ. ಹಾಗಿರುವಾಗ ಆ ಹುಡುಗಿಗೆ ಚಿಕ್ಕ ಕಷ್ಟ ಬಂದ್ರು ಅದನ್ನ ಸರಿ ಮಾಡೋ ಕರ್ತವ್ಯ ನಮ್ದೇ ಕಣೋ. ಅಮ್ಮ, ತಪ್ಪು ಮಾಡಿರೋರ್ಗೆ ಶಿಕ್ಷೆ ಸಿಗ್ಲೇಬೇಕು. ಅದು ಯಾರಾಗಿದ್ರು ಸರಿ. ನಡಿ ಒಳಗೆ. ಏನೇ ನಿನ್ ನೋಡಿದ್ರೆ ಅಂದವಾಗಿ ಅಮಾಯಕಳಾಗಿದ್ಯಾ? ಒಬ್ರನ್ನ ಕಾರಿಂದ ಗುದ್ದಿ ಸಾಯಿಸೋ ಅಷ್ಟು ಕ್ರಿಮಿನಾಲಿಟಿ ಇದೆ ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ನಾನ್ ಬೇಕು ಅಂತ ಗೊತ್ತಿಲ್ಲ ಸರ್. ಬಾಯ್ ಮುಚ್ಚೆ. ನಾನು ಹೊಡೆಯೋ ಮುಂಚೆನೆ ನೀನು ಉತ್ತರ ಕೊಡಬೇಕು, ಇಲ್ಲ ಅಂದ್ರೆ ನಾನು ಹೇಳಿದ ಒಪ್ಕೋಬೇಕು. ನಾನ್ ಯಾವ ತಪ್ಪು ಮಾಡಿಲ್ಲ ಸರ್, ಅದನ್ನು ಹೇಳ್ಬಾರ್ದಾ? ಡ್ಯೂಟಿಲಿರೋ ಆಫೀಸರ್ಗೆ ಎದುರು ಮಾತಾಡಿದ್ಲು, ಬೈದ್ಲು. ತಪ್ಪ ಸರಿನಾ? ತಪ್ಪೇ ಸರ್, ತಪ್ಪು ಸರ್. ನಿನ್ ಕೈಯಲ್ಲಿದ್ ಲಾಠಿ ಕಿತ್ಕೊಂಡು ಹೀಗ್ ನೀನ್ ಹೊಡೆಯೋಕ್ ಬಂದ್ಲು. ಆಗ ನೀನೇನ್ ಮಾಡ್ತೀಯಾ? ಆತ್ಮರಕ್ಷಣೆಗೋಸ್ಕರ ಹಿಂಗ್ ಹೊಡಿತೀನಿ ಸರ್. ಆನ್ ದ ರೆಕಾರ್ಡ್ ವಿಷಯ ಅದು. ಆಫ್ ದ ರೆಕಾರ್ಡ್ ಅಪೂರ್ವ ಅಂತವ್ರ ತಂಟೆಗೆ ನೀನ್ ಯಾಕೆ ಹೋಗ್ತೀಯ ಹೇಳು? ಅವ್ರ ಕಾರ್ ಹೆಡ್ಲೈಟ್ ಪುಡಿ ಆದಾಗೆ ನೀನು ಬದುಕಾಗುತ್ತೆ. ನೀನು ನಮ್ಮ ಮೇಡಮ್ ಮಗಳಿಗೆ ಬಾಯಿಗೆ ಬಂದಾಗ ಮಾತಾಡ್ತೀಯ. ಮುಗೀತು, ಈಗ ನಿನ್ನ ಕತೆ ಮುಗೀತು. ಅಪೂರ್ವ ಅವ್ರ ಮಗಳು ನಕ್ಷತ್ರಗೆ ನೀನ್ ತೊಂದರೆ ಕೊಟ್ಟಿದ್ದಕ್ಕೆ, ಹೊರಗೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ. ನಿನ್ನ ಕಾಪಾಡೋದಕ್ಕೆ ಯಾರಿದ್ದಾರೆ? ಕಾನ್ಸ್ಟೇಬಲ್ಸ್,
ನಮ್ ಮನೆಗ್ ಬಂದು ನಿನ್ನೆದ್ರೆ ನಿಂತು ಮಾತಾಡಿದ್ಲು ಅಲ್ವಾ ಈಗ ಅವಳ ಪರಿಸ್ಥಿತಿ ಹೇಗಿದೆ ಅಂತ ನೋಡು. ಶಭಾಷ್ ಬೇಬಿ, ಶಭಾಷ್.